ನಮ್ಮ ಜೊತೆ ಗಾಯಕಿ ವಾಣಿ ಹರಿಕೃಷ್ಣ ಅವರಿದ್ದಾರೆ, ಮಾತನಾಡಿಸ್ತಾರೆ. ಮೇಡಮ್, ತುಂಬ ಹೊತ್ತಿಂದ ನಾನು ಕೂಡ ನೋಡ್ತಾ ಇದ್ದೆ, ಬಹಳ ಭಾವುಕರಾದ್ರಿ. ಯಾವ ರೀತಿ ಇತ್ತು ತಮ್ಮ ಮತ್ತು ಅಮ್ಮನವರ ಒಡನಾಟ? ನಾವು ಚಿಕ್ಕವಳಿಂದನೇ ನಮ್ಮ ತಾತ ಜಿ ಕೆ ವೆಂಕಟೇಶ್ ಆಗಿರೋದ್ರಿಂದ ಚೆನ್ನೈಗೆಲ್ಲ ಹೋಗ್ತಾ ಇದ್ದಾಗ ನಮ್ಮ ತಾತನ ಮನೆಗೂ ಆಂಟಿ ಒಂದು ಸರಿ ಬಂದಿದ್ದರು. ಆಮೇಲೆ ಸ್ಟುಡಿಯೋಲ್ಲಿ, ಪ್ರಸಾದ್ ಸ್ಟುಡಿಯೋಲಿ ಅವ್ರ ರೆಕಾರ್ಡಿಂಗ್ಸು ತುಂಬ ನೋಡಿದ್ದೀನಿ, ಇಳಯರಾಜ ಅಂಕಲ್ದು ರೆಕಾರ್ಡಿಂಗ್ಸು. ಆಮೇಲೆ ಫಸ್ಟ್ ಟೈಮ್ ಅವ್ರ ಹತ್ರ ಕೇಳಿದ್ದೆ. ನನಗೆ ಅವಾಗೆಲ್ಲ ಬರೀ ಸಂಗೀತ ಆಡ್ತಾ ಇದ್ರಿಂದ ಹೈ ರೇಂಜ್ ಹೋಗಲ್ಲ ಅನ್ನುವಾಗ ಅವರೇ ನಂಗೆ ಅಡ್ವೈಸ್ ಮಾಡಿದರು, ನೀನು ಸಂಗೀತನೇ ಹೈ ಪಿಚ್ಚಲ್ಲಿ ಪ್ರಾಕ್ಟೀಸ್ ಮಾಡು, ವರ್ಣ ಇಲ್ಲ ಅಂತ. ಆಮೇಲೆ ಅವರು ನನ್ನ ಚಿಕ್ಕವಳಿಂದ ನೋಡಿದರು. ಆಮೇಲೆ ನಾನು ಫಸ್ಟು 91ನಲ್ಲಿ ಜೂನ್ 24 ಕೋರಸ್ ಆಡಿದ್ದು ಅಲ್ಲೇ ಇಳಯರಾಜ ಅಂಕಲ್ ಹತ್ರ. ಕೋರಸ್ ಸಿಂಗರ್ಸ್ ಹತ್ರ ಎಲ್ಲ ನಾನು ನೋಡ್ಬಿಟ್ಟು ಅವ್ರು ಯಾವಾಗೂ ಹೇಳೋರು, ಸರಿತಾ ಮಾದರಿ ಇರ್ಕಾ, ಯಾವಾಗೂ ನಾನು ನೋಡಿದ್ರೆ ಸರಿತಾ ಥರ ಇದೆಯಾ ಅನ್ನೋರು. ಆಮೇಲೆ ತುಂಬ ಕ್ಲೋಸಾಗಿ ಮಾತಾಡಿಸ್ತಾ ಇದ್ರು. ಅವ್ರದ್ದು ಮೀರಾ ಭಜನ್ಸ್ ಎಲ್ಲ ಅವರೇ ಕಂಪೋಸ್ ಮಾಡಿರೋದೆಲ್ಲ ಆಡಿ ತೋರಿಸ್ತಿದ್ರು. ಇತ್ತೀಚೆಗೆ ಭೇಟಿ ಆಗಕ್ಕೆ ಅವಕಾಶ ಸಿಕ್ಕಿತ್ತಾ ಮೇಡಮ್? ಆಗಿದ್ರಾ? ತುಂಬ ಇಷ್ಟ ಇತ್ತು, ನೋಡಬೇಕು ಅಂತ. ನಂಗೆ ಅವ್ರ ವಯಸ್ಸಾಗ್ತಾ ಇತ್ತು, ನೋಡ್ಬೇಕಂತ. ಬಟ್ ನೋಡಿರಲಿಲ್ಲ ನಾನು. ಇವಾಗ 4 ದಿನ ಮುಂಚೆನೂ ಅಂತ ಒಬ್ಬರು ಸಿಂಗರ್ ಅವರೇ ನನಗೆ 15 ವರ್ಷ ಮುಂಚೆ ಆಂಟಿನ ಬೆಂಗಳೂರಲ್ಲಿ ಒಂದ್ಸರಿ ಭೇಟಿ ಮಾಡಿಸಿದ್ರು. ಅವ್ರನ್ನ ಕೇಳಿದೆ ನಾನು, ಈಗ ಒಂದು ವಾರನೂ ಆಗಿಲ್ಲ, 4-5 ದಿವಸ ಮುಂಚೆ. ಅವ್ರು ಹೇಳಿದರು, ನವೀನ್ ಅನ್ನೋರು ನಂಬರ್ ಕೊಡ್ತೀನಮ್ಮ, ಫೋನ್ ಮಾಡು ಅಂತ. ಕೊನೆಯಲ್ಲಿ ನಾನು ಭೇಟಿ ಆಗ್ಬೇಕಂತ ಆಸೆ ಇತ್ತು, ಬಟ್ ಆಗಿರಲಿಲ್ಲ. ಬಟ್ ಇರೋ ತನಕ ಕೂಡ ನೋವು ಸಾಮಾನ್ಯವಾಗಿ ಕಾಡುತ್ತೆ ಕೊನೆ ದಿನಗಳಲ್ಲಿ. ಅಟ್ಲೀಸ್ಟ್ ಅವರು, ಯಾಕಂದ್ರೆ ತುಂಬಾ ವರ್ಷಗಳ ಒಡನಾಟ ಇದ್ದಂಥವ್ರು, ಏನಾದರೂ ಹಂಚ್ಕೋತಾ ಇದ್ರು ಏನು ಅನ್ನೋಂಥದ್ದು? ಇಲ್ಲ, ಅವರು ಅಂದರೆ ಆಮೇಲೆ ಸ್ಟ್ರಿಕ್ಟ್ ಇದ್ರು ನಮಗೆ. ಈಗ ನಮ್ಮ ತಾತ ಇದ್ದಾಗ ಅಂದರೆ ನಾನು ಕ್ಲೋಸಾಗಿ ಯಾವಾಗೂ ಹೋಗ್ತಾ ಇದ್ದಾರೆ. ಇದು ಒಂದು ನೆನಪು, ನಾನು ಅವ್ರ ಜೊತೆ ಇದ್ದಂಥದ್ದು ಜೀವನ ಪೂರ್ತಿ ನನ್ನ ಜೊತೆಯಲ್ಲೇ ಬರುತ್ತೆ ಅನ್ನುವಂಥದ್ದು ಒಂದು ನೆನಪು ಅನ್ನೋದು. ಒಂದು ನೆನಪು ಅನ್ನೋದು ಅದೇ ಅವರು ಇಲ್ಲಿ ಬ್ರಿಗೇಡ್ ಈ ಜೆ ಪಿ ನಗರ್ ಒಂದು ಕಡೆ ಬಂದಿದ್ದಾಗ, ನಾನು ಹೇಳಿದ್ನಲ್ಲ ಶಶಿ ಒಬ್ಬರು ಸಿಂಗರ್ ಕರ್ಕೊಂಡು ಹೋಗಿದ್ದಾಗ ಅವ್ರ ಜೊತೆನೇ ಅವತ್ತು ತಿರ್ಸ್ಕೊಂಡ್ರು. ರಾತ್ರಿ ಅವ್ರ ಪಕ್ಕ ಮಲ್ಕೊಂಡಿದ್ದೆ, ಅವ್ರ ಕಾಲಿಸ್ಕಿದ್ದೆ. ನೆಕ್ಸ್ಟ್ ಡೇ ಅವ್ರ ಜೊತೆ ಬಾ ನನ್ನ ಜೊತೆ ಅಂತ ಝೀ ಲಿಟಲ್ ಚಾಂಪ್ಸ್ಗೆ ಅವಾಗ ಅವ್ರು ಜಡ್ಜ್ ಆಗಿದ್ರು, ಕರ್ಕೊಂಡೋಗಿದ್ರು. ಆಮೇಲೆ ಅವ್ರ ಫೋಟೋಸ್ ಎಲ್ಲ ಕೊಟ್ಟರು ನನಗೆ, ಒಂದು 7-8 ಫೋಟೋಸು ನನಗೆ ಕೊಟ್ಟರು. ಮತ್ತು ಸೀರೆ ನಾನೇ ಕೇಳಿದ್ದೆ ಅವ್ರು, ನೀವು ಉಟ್ಕೊಂಡಿರೋ ಒಂದು ಸೀರೆ ಕೊಡಿ ಅಂತ. ಆವಾಗ ನಾನು ಉಟ್ಟಿರೋದು ಬೇಡ, ಹೊಸದೇ ಕೊಡ್ತೀನಿ ಅಂದ್ಬಿಟ್ಟು ಅದೇ ಅವ್ರು ಉಡೋ ಥರದೇ ಸೀರೆ. ಇದು 20 ವರ್ಷ ಮುಂಚೆ ಕೊಟ್ಟಿದ್ದು. 20 ಇಯರ್ಸ್ ಮುಂಚೆನೇ ನೀವು ಅವ್ರ ಹತ್ರ ಇಸ್ಕೊಂಡಿರೋವಂಥದ್ದು. ಅದನ್ನ ಇನ್ನೂ ಕೂಡ ಜೋಪಾನ ಕಾಪಾಡಿಕೊಂಡು ಬಂದಿದ್ದವರು. ಟ್ಯಾಟೂ ವಿಚಾರ ಹೇಳ್ತಾ ಇದ್ರಿ ಮೇಡಮ್, ಕೈಯಲ್ಲಿ ಏನು ವಿಶೇಷ ಅದು? ಏನು ಅದೇ ನಾನು ಚಿಕ್ಕ ವಯಸ್ಸಿಂದನೂ ನನಗೆ ಇದು SP ಅಂಕಲ್ ಅಡ್ಮಿಟ್ ಆಗಿದ್ದಾಗ ನಾನು ತುಂಬ ಡಿಪ್ರೆಸ್ ಆಗಿ ಹೋಗಿದ್ದು. ಅವರಿಬ್ಬರೇ ಹಾಡುಗಳೇ ನಾನು ಚಿಕ್ಕ ವಯಸ್ಸಿಂದ. ಈ ಅಂದ್ಬಿಟ್ಟು ಇಲ್ಲಿ ಚಾಣಕ್ಕಿಂತಿದೆ SP. ನಾನು ಇವಾಗೂ ಎಷ್ಟೇ ಹೊಸ ಹಾಡುಗಳು, ಎಷ್ಟೇ ಹೊಸ ಸಿಂಗರ್ಸ್ ಬಂದರೂ ಅವರಿಬ್ಬರೇ ನನ್ನ ಮನಸ್ಸಿಗೆ ಖುಷಿ ಕೊಡೋದು. ಥ್ಯಾಂಕ್ ಯು. ಇದಿಷ್ಟು ವಾಣಿ ಹರಿಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಮೈಸೂರು.